ಸ್ನೇಹಿತರೆ, ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ. ಯಾಕೆಂತ ಹೇಳಿದರೆ ಇದು ಇಂದು ನಮ್ಮ ಮನೆಯ ಮುಂದೆ ಪುತ್ತೂರಿಂದ ಸುಬ್ರಹ್ಮಣ್ಯ ಹೋಗುವ ಹೈವೇ ಬದಿಯಲ್ಲಿ ನಡೆದ ಒಂದು ಘಟನೆ ಇದು. ನೋಡಿ, ಈ ಕಾರು ನೇರ ಬಂದು ವಿದ್ಯುತ್ ಕಂಬಕ್ಕೆ ಗುದ್ದಿ ಕಂಬ ಎಲ್ಲ ಕಟ್ಟಾಗಿದೆ. ಮಗು ಮತ್ತು ತಂದೆ ಇಬ್ಬರು ಇದ್ದದಂತೆ. ಮಗುವೇನು ಅಪ್ಪನ ಹತ್ತಿರ ಕೂತ್ಕೊಂಡಿತ್ತು. ಮಗುವಿನ ಕರವಸ್ತ್ರ ಬಿತ್ತಂತ ಸ್ವಲ್ಪ ಅಪ್ಪ ಬಗ್ಗಿ ಹೀಗೆ ತೆಗೆದುಕೊಡುವ ಅಂತ ನೋಡುವಾಗ ಅಷ್ಟು ಹೊತ್ತಿಗೆ ಕಾರು ಹೋಗಿ ಕರೆಂಟು ಕಂಬಕ್ಕೆ ಗುದ್ದಿದೆ. ಮಿತ್ರರೇ, ನಾವು ಎಷ್ಟು ಜಾಗೃತರಾಗಿದ್ದರೂ ಈ ವಾಹನ ಚಲಾವಣೆಯಲ್ಲಿ ಅಷ್ಟೇ ಜಾಗೃತರಾಗಿರಬೇಕು. ಕೇರ್ಲೆಸ್ ಮಾಡಿದರೆ ಸ್ವಲ್ಪ ಆಚೆ ನೋಡಿದರೂ ಅಪಘಾತ ಸಂಭವಿಸುವುದು ಖಂಡಿತ. ಅದಕ್ಕೆ ಬೇಕಾಗಿ ನೋಡಿ, ದೇವರ ದಯ ಅಂತ ಹೇಳ್ಬೋದು. ನಮ್ಮ ಇಲ್ಲಿ ಹತ್ತಿರ ಇರುವಂಥ ನಮ್ಮ ಸದಾಶಿವ ದೇವರ ದಯದಿಂದ ಇವರಿಗೆ ಏನೂ ಆಗಲಿಲ್ಲ. ಗಾಡಿಗೆ ಏನಾದರೂ ಪೆಟ್ಟಾದರೂ ಅದನ್ನು ರಿಪೇರಿ ಮಾಡ್ಬೋದು. ಸಣ್ಣ ಮಗು, ಒಂದು 3 ವರ್ಷದ ಮಗು, ಅಪ್ಪ, ಏನೂ ಆಗಲಿಲ್ಲ ಅವರಿಗೆ. ಅದು ನಮ್ಮ ಈ ಗ್ರಾಮದಲ್ಲಿರುವಂತಹ ಸದಾಶಿವ ದೇವರ ದಯದಿಂದ ಏನಾಗಲಿಲ್ಲ ಅಂತ ಹೇಳ್ಬೋದು. ಮಿತ್ರರೇ, ಯಾವುದೇ ನಮಗೆ ಒಂದು ವೇಳೆ ರಾತ್ರಿ ನಾವು ವಾಹನ ಚಲಾಯಿಸ್ತೇವೆ, ಒಂದು ವೇಳೆ ನಿದ್ದೆ ಬಂತು ಅಂತ ಹೇಳಿದರೆ ಸೈಡ್ಗೆ ಹಾಕಿ ನಿದ್ದೆ ಮಾಡಿ ಹೋಗುವುದು. ಇಲ್ಲದಿದ್ದರೆ ಮುಖವನ್ನೊಮ್ಮೆ ಕ್ಲೀನಾಗಿ ತೊಳೆದು ನೀರು ಹಾಕಿ ತೊಳೆದು ಆಮೇಲೆ ಡ್ರೈವಿಂಗ್ ಮಾಡೋದು. ರಾತ್ರಿ ವಾಹನ ಚಲಾವಣೆಯಲ್ಲಿಯೂ ಜಾಗ್ರತೆ ಇರಬೇಕು. ಇದೀಗ ಸಂಜೆ ಈಗ 5 ಗಂಟೆ 5:15ಕ್ಕೆ ನಡೆದಂಥ ಕಡೆ ನೋಡಿ, ಮಗು ಮತ್ತು ಅಪ್ಪ ನೋಡಿ, ಏನು ಅವರ ಒಂದು ಪುಣ್ಯ, ಅವರ ದೆಸೆ ಗಟ್ಟಿ ಇದೆ ಅಂತ ಹೇಳ್ಬೋದು. ಅವರು ನಂಬಿದ ದೇವರು ಕೂಡ ಅವರನ್ನು ಕೈ ಬಿಟ್ಟಿಲ್ಲ. ಹಾಗಾಗಿ ಯಾರೇ ಆಗಲಿ, ನೀವು ಮಾತ್ರ ಅಲ್ಲ, ನಾನೂ ಕೂಡ ವಾಹನ ಚಲಾವಣೆ ಮಾಡುವಾಗ ಜಾಗ್ರತೆಯಿಂದ ಚಲಾವಣೆ ಮಾಡಿ ಚಲಾಯಿಸಿ ಅಂತ ಹೇಳುವುದು ಇದಕ್ಕೆ. ನೋಡಿ, ನಮ್ಮ ಪವರ್ಮ್ಯಾನ್ಗಳು ಕೂಡಲೇ ವಿದ್ಯುತ್ ಕಂಬಕ್ಕೆ ಗುದ್ದಿದ ಸುದ್ದಿ ತಿಳಿದ ಕೂಡಲೇ ಅವರು ಈ ತಕ್ಷಣ ಇಲ್ಲಿಗೆ ಆಗಮಿಸಿ ಅದಕ್ಕೆ ಬೇಕಾಗುವ ವ್ಯವಸ್ಥೆಯಲ್ಲಿದ್ದಾರೆ. ನಮ್ಮ ಸಂತು ಅಣ್ಣ, ನಮ್ಮ ನಾರಾಯಣಣ್ಣ ಮತ್ತು ಶಿವಾನಂದ ಇವರಿದ್ದಾರೆ. ಈಗ ಈಚೆಗೆ ಹೋಗುವಂಥ ಕರೆಂಟ್ ಲೈನಿಂದ ಅದರ ತಂತಿಯನ್ನು ತಪ್ಪಿಸಬೇಕಷ್ಟೇ. ಅದಕ್ಕೆ ಬೇಕಾಗಿ ಅವರು ಕಂಬಕ್ಕೆ ಏರಿ ಅದರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಮ್ಮ ಪವರ್ಮ್ಯಾನ್ಗಳು, ಲೈನ್ಮ್ಯಾನ್ಗಳು ಮಿಲಿಟ್ರಿಯವರ ಥರನೇ. ಯಾಕೆಂತ ಹೇಳಿದರೆ ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ತಕ್ಷಣ ಬಂದು ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವಾಗ ಬೇಕಾದರೂ ನಮಗೆ ಕರೆಂಟ್ ಇಲ್ಲ, ನೀರಿನ ಸಮಸ್ಯೆ ಅಂತ ಹೇಳಿದ ಕೂಡಲೇ ಅದಕ್ಕೆ ಅವರು ಬೇಕಾಗುವಂಥ ಕ್ರಮವನ್ನು ಕೈಗೊಳ್ತಾರೆ. ನೋಡಿ, ಈಗ ಅವರು ಅವರ ಜೀವನದ ಹಂಗು ತೊರೆದು ನಮಗೆ ಬೇಕಾಗುವ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ತಂತಿ ಸ್ವಲ್ಪ ಜೋತಾಡಿದೆ, ರಾತ್ರಿ ಹೋಗುವ ವಾಹನಕ್ಕೆ ಉಪದ್ರ ಆಗಬಾರ್ದು ಅಂತ ಹೇಳಿ ಅವರು ಅದನ್ನು ಕನೆಕ್ಷನನ್ನು ಕಟ್ ಮಾಡಿ ತೆಗೆದು ಬೇರೆ ವ್ಯವಸ್ಥೆ ಮಾಡ್ತಾರೆ. ಇವರು ಯಾವಾಗಲೂ ಇವರಿಗೊಂದು ನಮ್ಮದು ಸಲಾಮಿ ಇರಬೇಕು. ಅಷ್ಟು ಕಷ್ಟಪಟ್ಟು ಇವರು ತನ್ನ ಕುಟುಂಬ, ಹೆಂಡತಿ, ಮಕ್ಕಳು, ಅವರ ಒಂದು ಅರಿವೇ ಇಲ್ಲದೆ ಅಂತೇಳಿದರೆ ಅವರಿಗೆ ಅರಿವೇ ಇದೆ, ಆದರೂ ತಾನು ಮಾಡುವ ಕೆಲಸದಲ್ಲಿ ಮಿಲಿಟ್ರಿ ಅವರ ಥರನೇ ಏನೂ ಒಂದು ವ್ಯತ್ಯಾಸ ಆಗಬಾರ್ದಂಥವರು ಬಹಳ ಒಂದು ಕಷ್ಟಪಟ್ಟು ದುಡಿತಿದ್ದಾರೆ. ತಕ್ಷಣ ಬಂದಿದ್ದಾರೆ. ಈಗ ಸುದ್ದಿ ಗೊತ್ತಾದ ಕೂಡಲೇ ತಕ್ಷಣ ಬಂದಿದ್ದಾರೆ. 3 ಜನ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ ಆದರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ. ಯಾವುದೇ ಒಂದು ಅಪಘಾತ ಸಂಭವಿಸದ ಹಾಗೆ ನೋಡಿಕೊಳ್ಳಿ. ಯಾರಿಗೂ ಕೂಡ ಏನೂ ಒಂದು ತೊಂದರೆ ಆದಾಗೆ ನೋಡಿಕೊಳ್ಬೇಕು. ವಾಹನ ಚಲಾಯಿಸುವಾಗ ಬಹಳಷ್ಟು ಜಾಗೃತೆಯಿಂದ ಇರಿ ಅಂತ ಹೇಳ್ತೇನೆ. ನಾನು ಕೂಡ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಜಾಗೃತೆಯಿಂದ ವಾಹನ ಚಲಾಯಿಸ್ತೇನೆ. ಆದರೂ ಒಮ್ಮೊಮ್ಮೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೆ, ಅದಕ್ಕೆ ಏನೂ ಹೇಳಲಿಕ್ಕಾಗೋದಿಲ್ಲ. ಆದರೂ ದೇವರ ದಯದಿಂದ ಇವರ ಕುಟುಂಬಕ್ಕೆ, ಈ ವಾಹನದಲ್ಲಿದ್ದವರಿಗೆ ಏನೂ ಆಗಲಿಲ್ಲ. ಅದು ನಮ್ಮ ಊರಿನ ದೇವರು ಮತ್ತು ಅವರು ನಂಬಿದ ದೈವ ದೇವರುಗಳು ಕೈ ಬಿಡಲಿಲ್ಲ ಅಂತ ಹೇಳ್ಬೋದು. ಎಲ್ರಿಗೂ ವಂದನೆಗಳು.